ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ವಾರದೊಳಗೆ ರದ್ದಾಗುತ್ತಾ ಪ್ರಜ್ವಲ್ ಪಾಸ್ಪೋರ್ಟ್? ಒಬ್ಬ ವ್ಯಕ್ತಿಯ ಬಳಿ 2 ಪಾಸ್ಪೋರ್ಟ್ ಇರಲು ಸಾಧ್ಯ ಇಲ್ಲ. ಎಸ್ಐಟಿ ಮನವಿ ಮೇಲೆ ಶೀಘ್ರದಲ್ಲೇ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದಾಗೋ ಸಾಧ್ಯತೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಮತ್ತಷ್ಟು ಕಠಿಣ ಕ್ರಮಕ್ಕೆ ಎಚ್ಡಿಡಿ ನಿರ್ಧಾರ. ತಮ್ಮ ಮನವಿಗೆ ಸ್ಪಂದಿಸದೇ ಇದ್ದರೆ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಪಡೆಯಲು ತೀರ್ಮಾನ. ಪಕ್ಷದಿಂದ ಶಾಶ್ವತವಾಗಿ ಉಚ್ಚಾಟನೆಗೂ ನಿರ್ಧಾರ. ಪ್ರಜ್ವಲ್ಗೆ ದೇವೇಗೌಡರು ಎಚ್ಚರಿಕೆ ಪತ್ರ ಬರೆದಿರೋದು ಫ್ಯಾಮಿಲಿ ಮ್ಯಾಟರ್. ನಾನು ಅದರ ಬಗ್ಗೆ ಮಾತನಾಡಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ. ಪೆನ್ ಡ್ರೈವ್ ಕೇಸ್ನಲ್ಲಿ 2 ಬಾರಿ ಪತ್ರ ಬರೆದ್ರು, ಪಾಸ್ಪೋರ್ಟ್ ರದ್ದಾಗಿಲ್ಲ. ಬಾಯಿಗೆ ಬಂದ ಹಾಗೆ ಮಾತನಾಡಿ ಗೂಬೆ ಕೂರಿಸೋದು ಒಳ್ಳೆಯದಲ್ಲ. ಕಾಂಗ್ರೆಸ್ ಷಡ್ಯಂತ್ರವೆಂಬ ಎಚ್ಡಿಕೆ ಆರೋಪಕ್ಕೆ ಎಸ್ಆರ್ ಪಾಟೀಲ್ ತಿರುಗೇಟು. ವಿಧಾನ ಪರಿಷತ್ ಸ್ಥಾನಗಳಿಗೆ ಅಭ್ಯರ್ಥಿ ಆಯ್ಕೆಗೆ ಕೈ ಕಸರತ್ತು. 2 ಬಾರಿ ಅವಕಾಶ ಕೊಟ್ಟವರಿಗೆ ಮತ್ತೆ ಅವಕಾಶ ಬೇಡ ಅಂತ ತಾಕೀತು. ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ರಾಹುಲ್ ಗಾಂಧಿ ಸೂಚನೆ. ಬಯಲಾಟ ನಾಟಕ ಪ್ರದರ್ಶನದಲ್ಲಿ ಮಾಜಿ ಸಚಿವರ ಸಖತ್ ಡ್ಯಾನ್ಸ್. ಬಳ್ಳಾರಿಯ ಹಿರೇಹಡಲಗಿ ಸ್ಟೇಜ್ನಲ್ಲಿ ಭರ್ಜರಿ ಡ್ಯಾನ್ಸ್ ಮಾಡಿದ ಶ್ರೀರಾಮುಲು. ಜನಪದ ವಾದ್ಯದ ಸದ್ದಿಗೆ ಬಿಂದಾ ಸ್ಟೆಪ್ಸ್. ಬೆಂಗಳೂರಿನ ಹೆಬ್ಬಗೋಡಿ ಬಳಿ ರೇವ್ ಪಾರ್ಟಿ ಪ್ರಕರಣ. ಪೊಲೀಸರ ಜೊತೆ ಕಿರಿಕ್ ಮಾಡಿ ತಗಲಾಕೊಂಡ ತೆಲುಗು ನಟಿ ಹೇಮಾ. ಡ್ರಗ್ಸ್ ಪಾರ್ಟಿಯ ಒಳಗಿನ ಎಕ್ಸ್ಕ್ಲೂಸಿವ್ ದೃಶ್ಯಗಳು ನ್ಯೂಸ್ ಫಸ್ಟ್ಗೆ ಲಭ್ಯ. ರೇವ್ ಪಾರ್ಟಿ ಬಗ್ಗೆ ಮಾಹಿತಿ ಕಲೆ ಹಾಕಲು ವಿಫಲ ಆರೋಪ. ಹೆಬ್ಬಗೋಡಿ ಪೊಲೀಸ್ ಠಾಣಾ ಸಿಬ್ಬಂದಿ ತಲೆದಂಡ. ಎಎಸ್ಐ ಸೇರಿ 3 ಪೊಲೀಸರನ್ನ ಅಮಾನತು ಮಾಡಿ ಆದೇಶ. ಬೆಳಗಾವಿಯ ಆಳ್ವಾನ್ ಗಲ್ಲಿಯಲ್ಲಿ ಕ್ರಿಕೆಟ್ ವಿಚಾರಕ್ಕೆ ಗಲಾಟೆ. ಘಟನೆ ಸಂಬಂಧ ಶಹಾಪುರ ಠಾಣೆಯಲ್ಲಿ 2 ಕೇಸ್ ದಾಖಲು. ಅನ್ಯ ಕೋಮಿನ 14 ಜನರ ವಿರುದ್ಧ ಎಫ್ಐಆರ್ ದಾಖಲು. ಹುಟ್ಟಿದ ಕಂದಮ್ಮನನ್ನ ಕಣ್ತುಂಬಿಸಿಕೊಳ್ಳೋ ಮೊದಲೇ ಕಣ್ಮುಚ್ಚಿದ ತಾಯಿ. ಉಸಿರಾಟದ ತೊಂದರೆಯಿಂದ ಬಳಲ್ತಾ ಇದ್ದ ಎಲಿಜಬೆತ್ ಸಾವು. ಬ್ಯಾಟ್ರಾಯನ್ಪುರ ರೈನ್ಬೋ ಚಿಲ್ಡ್ರನ್ ಆಸ್ಪತ್ರೆ ವಿರುದ್ಧ ಕುಟುಂಬಸ್ಥರ ಆಕ್ರೋಶ. ನಿರ್ಮಾಪಕ ಸೌಂದರ್ಯ ಜಗದೀಶ್ ಆತ್ಮಹತ್ಯೆಗೆ ಟ್ವೇಸ್ಟ್ ನಷ್ಟಕ್ಕೆ ಪಾಲುದಾರರೇ ಕಾರಣ ಅಂತ ಡೆತ್ ನೋಟ್ನಲ್ಲಿ ಉಲ್ಲೇಖ. ಸುರೇಶ್, ಹೊಂಬಣ್ಣ ಸುಧೀಂದ್ರ ಎಂಬವರ ಮೇಲೆ ಎಫ್ಐಆರ್. ಮೈಸೂರು ಜಿಲ್ಲೆಯಾದ್ಯಂತ ಉತ್ತಮ ಮಳೆ, ತುಂಬಿದ ಕೆರೆ ಕಟ್ಟೆಗಳು. ನಂಜನಗೂಡಿನ ಈಶ್ವರ ಗೌಡನಹಳ್ಳಿ ಕೆರೆಗೆ ಬಾಗಿನ. ರೈತರ ಮೊಗದಲ್ಲಿ ಮೂಡಿದ ಮಂದಹಾಸ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆರಾಯನ ಆರ್ಭಟ. ರಾಯಚೂರಲ್ಲಿ ವರುಣಾರ್ಭಟಕ್ಕೆ ಜಮೀನುಗಳು ಜಲಾವೃತ. ಕೊಪ್ಪಳದಲ್ಲಿ ನೆಲಕ್ಕುರುಳಿದ ಮರಗಳು, ವಿದ್ಯುತ್ ಕಂಬಗಳು. ಕನ್ನಡ ನಾಡಿನ ಜೀವನದಿಗೆ ಕಂಟಕವಾಯಿತು ಕಲುಷಿತ ನೀರು. ಮೈಸೂರು ನಗರದ ತ್ಯಾಜ್ಯದಿಂದ ಜೀವನದಿಗೆ ಸಂಕಷ್ಟ. ಶ್ರೀರಂಗಪಟ್ಟಣ ತಾಲೂಕಿನ ನಗುವನಹಳ್ಳಿ ಸಮೀಪ ಕಾವೇರಿ ನದಿ ಸೇರುತ್ತಾ ಇರೋ ಕೊಳಚೆ ನೀರು. ಮಳೆಗಾಲದಲ್ಲಿ ಸೋರುತ್ತಿಹುದು ಬಸ್ನ ಮಾಳಿಗೆ. ಅನಿವಾರ್ಯವಾಗಿ ಕೊಡೆ ಹಿಡಿದು ಚಾಲಕನ ಡ್ರೈವಿಂಗ್. ಸಾರಿಗೆ ಇಲಾಖೆ ಪ್ರಯಾಣಿಕರ ಜೀವದ ಜೊತೆ ಚೆಲ್ಲಾಟ ಆಡ್ತಿದೆಯಾ ಅಂತ ಸಾರ್ವಜನಿಕರ ಆಕ್ರೋಶ. ಮಲೆನಾಡಲ್ಲಿ ಒಂದೆಡೆ ಮಳೆ, ಮತ್ತೊಂದೆಡೆ ಮಂಜಿನ ಕಣ್ಣಾಮುಚ್ಚಾಲೆ ಆಟ. ಚಾರ್ಮಾಡಿ ಘಾಟಿಯಲ್ಲಿ ಹೆಡ್ಲೈಟ್, ಫಾಗ್ ಲೈಟ್ ಇಲ್ಲದೆ ಗಾಡಿ ಓಡಿಸೋದು ಕಷ್ಟ. ಸೆಲ್ಫಿಗಾಗಿ ಮುಗಿಬಿದ್ರು ಪ್ರವಾಸಿಗರು. ಕುಡಿದ ಮತ್ತಿನಲ್ಲಿ ಬ್ಯಾರೇಜ್ನಲ್ಲಿ ಈಜಾಡಲು ತೆರಳಿದ ಯುವಕ. ಎಣ್ಣೆ ಏಟಲ್ಲಿ ಮೇಲೆ ಬರಲಾಗದೆ ನೀರಲ್ಲೇ ಸಾವನ್ನಪ್ಪಿದ ಕುಡುಕ. ಕಲಬುರಗಿ ಜಿಲ್ಲೆಯ ಪಟವಾದ ಗ್ರಾಮದ ಸಮೀಪ ಘಟನೆ. ನೆಲೆ ಕೊಡ್ತೀನಿ ಅಂತ ನಂಬಿಸಿ ಜೋಡಿಗೆ ಆಟೋ ಚಾಲಕನಿಂದ ಮೋಸ. ಪರಸ್ಪರ ಪ್ರೀತಿಸಿ ಮನೆ ಬಿಟ್ಟು ಬಂದಿದ್ದ ಯುವಕ ಯುವತಿ. ಆಸರೆ ಕೊಡ್ತೀನಿ ಅಂತ ಮನೆಗೆ ಕರೆದೊಯ್ದ
ಆಟೋ ಚಾಲಕ ಯುವತಿ ಜೊತೆ ಅಸಭ್ಯವಾಗಿ ವರ್ತಿಸಿದ್ದ. ಆರ್ಸಿಬಿ RR ಪ್ಲೇ ಆಫ್ ಪಂದ್ಯದ ವೇಳೆ ಫ್ಯಾನ್ ಫೈಟ್, ಕೈ ಮಿಲಾಯಿಸಿದ ಸಿಎಸ್ಕೆ ಮತ್ತು ಆರ್ಸಿಬಿ ಅಭಿಮಾನಿಗಳು. ಗುಜರಾತ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಗಲಾಟೆ. ಚೆಪಾಕ್ನಲ್ಲಿಂದು ಕ್ವಾಲಿಫೈಯರ್ ಟು ದಂಗಲ್, ಸನ್ರೈಸರ್ಸ್ ಹೈದರಾಬಾದ್ ರಾಜಸ್ಥಾನ್ ರಾಯಲ್ಸ್ ನಡುವೆ ಫೈಟ್. ಗೆದ್ದವರು ಫೈನಲ್ಗೆ ಎಂಟ್ರಿ, ಸೋತವರು ಟೂರ್ನಿಗೆ ಗುಡ್ ಬೈ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.